ನೀವು ನೋಡ್ಬೋದು ಜಸ್ಟ್ ನಮ್ಮ ಫ್ಲೈಟ್ ಅರೈವ್ ಆಗಿದೆ. ಇದು ಸದ್ಯಕ್ಕೆ ನಾನು ಸೀಟ್ ಹತ್ರ ಬಂದುಬಿಟ್ಟಿದ್ದೀನಿ. ಸೊ ನಾನು ಸೀಟ್ ನಂಬರ್ ನೀವು ನೋಡೋಕೆ ಹೋದರೆ Air India. Kindly pay attention as we take you through the safety instructions. ನೀವು ಇದು ನೋಡ್ಬೋದು ಏನು ಸುಂದರವಾಗಿ ಕಾಣ್ತಿದೆ. ಇದು ನೋಡಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ಥರನೇ ಇಲ್ಲೂ ಒಂದು ವಾಟರ್ ಫಾಲ್ ಇದೆ. ಮತ್ತು ಸದ್ಯಕ್ಕೆ ಮೇಲೆ ಡಿಸೈನ್ ನೋಡಿ. ಇದು ನೀವು ನೋಡೋಕೆ ಹೋದರೆ ಮುಂಬೈ ಏರ್ಪೋರ್ಟ್ಸಲ್ಲಿ ಫ್ಲೈಟ್ ಟ್ರಾಫಿಕ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದು ನೀವು ನೋಡ್ಬೋದು ಸದ್ಯಕ್ಕೆ ನಾನು ಡಿನ್ನರ್ ಹೋಗ್ಬಿಟ್ಟಿದೆ. Thank you for choosing to fly with Air India. ನಮಸ್ಕಾರ ಗುರುಗಳೇ, ನಾನು ನಿಮ್ಮ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ನೀವು ನನ್ನ ಸೀರೀಸ್ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು ನಾನು ಎಲ್ಲಿದ್ದೀನಿ ಅಂತ. ನಾನಿರೋ ಸದ್ಯಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿ. ಹೇಳಕ್ಕೆ ಹೋದರೆ ನಾನು ಏರ್ಪೋರ್ಟ್ ಎಂಟ್ರಿ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನನ್ನ ಫೋನಲ್ಲಿ ಚಾರ್ಜು ಲೈಟ್ನಿಂಗ್ ಅದು ಕೊಟ್ಟಿರೋದಲ್ಲ, ಅದ್ರಲ್ಲಿ ನೀರು ಹೋಗ್ಬಿಟ್ಟಿತ್ತು, ಚಾರ್ಜ್ ಮಾಡೋಕ್ಕಾಗಲಿಲ್ಲ. ಸೊ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಮಾಡಿಬಿಟ್ಟಿದ್ದೀನಿ. ಏರ್ಪೋರ್ಟ್ ಶಾರ್ಟ್ಸ್ ನೀವು ನೋಡ್ಬೋದು. ಆಮೇಲೆ ಒಳಗಡೆ ಬಂದು ನಾನು ಫಟಾಫಟ್ ಚಾರ್ಜ್ ಮಾಡಿದೆ. ಆಮೇಲೆ 1 ಅವರ್ ಆಯಿತು ಆ್ಯಕ್ಚುಲಿ ಚಾರ್ಜ್ ಮಾಡೋಕ್ಕೆ. ಸೊ ಚಾರ್ಜ್ ಮಾಡಾದ್ಮೇಲೆ ನಿಮಗೆ ಫುಲ್ಲು ಇವಾಗ ಒಳಗಡೆಯಿಂದ ತೋರಿಸ್ತೀನಿ. ಸೊ ನಾನು ಇವತ್ತು ತೊಗೊತಿರೋದು ಏರ್ ಇಂಡಿಯಾದು ಫ್ಲೈಟ್ ಟೈಪು ಅದೆಲ್ಲ ಮುಂದೆ ಹೇಳ್ತೀನಿ. ಫ್ಲೈಟ್ ಎಲ್ಲ ನಿಮ್ಗೆ ತೋರಿಸ್ತೀನಿ ಒಳಗಡೆ. A350 ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಬಟ್ ಎಲ್ಲ ತೋರಿಸ್ಬಿಟ್ಟು ನಿಮಗೆಲ್ಲ ಯಾಕಂದರೆ ಎಲ್ಲ ಇವಾಗಲೇ ಹೇಳಿಬಿಟ್ರೆ ಚೆನ್ನಾಗಿರಲ್ಲ. ಮತ್ತು CR ರಾಜಧಾನಿ ನಾನು ಬೇಗ ಎಂಡ್ ಮಾಡಿಬಿಟ್ಟೆ ಲಾಸ್ಟಲ್ಲಿ, ಯಾಕಂದರೆ ಚಾರ್ಜ್ ಇದ್ದಿಲ್ಲ. ಸೇಮ್ ಲೈಟ್ನಿಂಗ್ ಪೋರ್ಟಲ್ಲಿ ನೀರು ಹೋಗ್ಬಿಟ್ಟಿತ್ತು. ಅದಕ್ಕೆ ಸದ್ಯಕ್ಕೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಹೇಳಿ, ನಾನು ಡೌಟ್ ಕ್ಲಿಯರ್ ಮಾಡ್ತೀನಿ. ಮತ್ತು ಬನ್ನಿ ನಿಮಗೆ ಫುಲ್ಲು ಮುಂಬೈ ಏರ್ಪೋರ್ಟ್ ತೋರಿಸ್ತೀನಿ ಇವಾಗ ಟರ್ಮಿನಲ್ 2. ಸೊ ಇದು ನೀವು ಬ್ಯಾಗೇಜ್ ಏರಿಯಾ ಡ್ರಾಪ್ ಮಾಡ್ಬೋದು. ಸೊ ಯಾವ ಏರ್ಲೈನ್ಸ್ ಇರುತ್ತೆ ನೀವು ನಿಮ್ಮ ಬ್ಯಾಗೇಜು ಆ ರೆಸ್ಪೆಕ್ಟಿವ್ ಏರ್ಲೈನ್ಸ್ ಹತ್ರ ಹೋಗಿ ಡ್ರಾಪ್ ಮಾಡ್ಬೋದು. ಮತ್ತು ಏರ್ಪೋರ್ಟ್ ಎಂಟ್ರಿ ತೊಗೊಂಡಿದ ತಕ್ಷಣ ಗುರು ಇದು ಕಡೆಯಿಂದ ನೀವು ಏರ್ಪೋರ್ಟ್ ಎಂಟ್ರಿ ತೊಗೊತೀರಾ, ನೀವು ಅಲ್ಲಿ ಗೇಟ್ ನೋಡ್ಬೋದು. ಸೊ ಇಲ್ಲಿಂದ ಏರ್ಪೋರ್ಟ್ ಎಂಟ್ರಿ ತೊಗೊತೀರಾ ಮತ್ತು ಇಲ್ಲೇ ಬ್ಯಾಗೇಜ್ ಡ್ರಾಪು. ಸೊ ನೀವು ನೋಡ್ಕೊಬೇಕು ಆಲ್ಫಾಬೆಟ್ಟು, ಯಾವ ಆಲ್ಫಾಬೆಟ್ದು ನಿಮ್ದು ಇರತ್ತಂತ. ಸೊ ಆ ಆಲ್ಫಾಬೆಟ್ ಹತ್ರ ಹೋಗಿ ನೀವು ಡ್ರಾಪ್ ಮಾಡ್ಬೋದು ನಿಮ್ಮ ಬ್ಯಾಗೇಜ್ನ. ಇಲ್ಲಿ ನೀವು ನೋಡ್ಬೋದು ಸೆಲ್ಫ್ ಬ್ಯಾಗೇಜ್ ಡ್ರಾಪು. ಸೊ ಇಲ್ಲಿ ಇಂಡಿಕೇಶನ್ ಕೊಟ್ಟಿದ್ದಾರೆ. ಸೊ ನೀವು ಆ ಕೌಂಟ್ರಿಗೆಲ್ಲ ಹೋಗಿ ಸೆಲ್ಫ್ ಬ್ಯಾಗೇಜ್ ಡ್ರಾಪ್ ಮಾಡ್ಬೋದು. ಇದು ಬ್ಯಾಗೇಜ್ ಏರಿಯಾ ಡ್ರಾಪ್ ತೋರಿಸ್ದೆ. ಮತ್ತು ಬನ್ನಿ ಇವಾಗ ನಿಮಗೆ ಮುಂಬೈ ಏರ್ಪೋರ್ಟ್ದು ಒಳಗಡೆ ತೋರಿಸ್ತೀನಿ. ನೀವು ಇದು ನೋಡ್ಬೋದು ಏನು ಸುಂದರವಾಗಿ ಕಾಣ್ತಿದೆ. ಆ್ಯಕ್ಚುಲಿ ನಮ್ಮ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಿಲ್ಲ ಈ ಕಲರ್ ಕಾಂಬಿನೇಷನ್ ಏನು ಯೂಸ್ ಮಾಡಿದ್ದಾರೆ. ಅದು ಏನಂತಿದೆ ಅದು ಕಲರ್ ಬರ್ತಾನೆ ಇಲ್ಲ. ಸೀರಿಯಸ್ ಆಗಿ ಹೇಳ್ತೀನಿ, ನೀವು ಲೈವ್ ಆಗಿ ನೋಡಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ ಎಷ್ಟು ಖೂಬ್ಸೂರತವಾಗಿದೆ ಅಂತ. ಇದು ನಿಮಗೆ ತೋರಿಸ್ದೆ ಮುಂಬೈ ಏರ್ಪೋರ್ಟು. ಆ್ಯಕ್ಚುಲಿ ರಿಯಲಾಗಿ ಜಸ್ಟಿಫೈ ಮಾಡೋಕ್ಕಾಗ್ತಿಲ್ಲ ಕ್ಯಾಮ್ರಾ. ಸದ್ಯಕ್ಕೆ ಒಂದು ಕೆಲಸ ಮಾಡೋಣ, ನಾವು ಹೋಗೋಣ ಸೆಕ್ಯೂರಿಟಿಗೆ, ನಿಮಗೆಲ್ಲ ತೋರಿಸ್ದೆ ಬ್ಯಾಗೇಜ್ ಏರಿಯಾ ಎಲ್ಲ ಎಲ್ಲಿ ಬ್ಯಾಗೇಜ್ ಎಲ್ಲ ಡ್ರಾಪ್ ಮಾಡಬೇಕಂತ. ಸೊ ಅದಕ್ಕೆ ಸೆಕ್ಯೂರಿಟಿ ಕ್ಲಿಯರ್ ಮಾಡಿ ಮತ್ತೆ ಇನ್ನೂ ಮಾತಾಡೋಣ. ನೀವು ನಿಮ್ಮ ಬ್ಯಾಗೇಜ್ ಡ್ರಾಪ್ ಮಾಡ್ಕೊಂಬಂದರೆ ಸ್ಟ್ರೈಟಾಗಿ ನೀವು ಬಂದರೆ ನಿಮ್ಮದು ಸೆಕ್ಯೂರಿಟಿ ಮುಂದೆ ಬಂದ್ಬಿಡುತ್ತೆ. ಇದು ಸೆಕ್ಯೂರಿಟಿ ಆಯಿತು. ಸೆಕ್ಯೂರಿಟಿ ಹತ್ರ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅದೆಲ್ಲ ಸ್ವಲ್ಪ ಸೆಕ್ಯೂರಿಟಿ ರೀಸನ್ಸ್ ಇರುತ್ತೆ, ಅದೆಲ್ಲ ತೋರಿಸ್ಬೋದು. ಅದಕ್ಕೆ ಮಾಡೋಕ್ಕೆಲ್ಲ ಹೋಗಲಿಲ್ಲ. ಸದ್ಯಕ್ಕೆ ನಾನು ಬಂದುಬಿಟ್ಟಿದ್ದೀನಿ ಲೋವರ್ ಫ್ಲೋರ್ಗೆ. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಥರನೇ ಇಲ್ಲಿ ಫುಲ್ಲು ನ್ಯಾಚುರಲ್ ಇದೆ. ಪ್ಲ್ಯಾನ್ಸ್ ಎಲ್ಲ ಐ ಗೆಸ್ ಫಸ್ಟ್ ಇಲ್ಲಿತ್ತು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೀಸೆಂಟಾಗಿ ಬಂತು, ಬಟ್ ಇದು ತುಂಬ ವರ್ಷದಿಂದ ಇದೆ. ಇದು ಯಾರು ಗೊತ್ತಾ, ಗೆಸ್ ಮಾಡಿ ಕಮೆಂಟಲ್ಲಿ. ಇದು ನೋಡಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ಥರನೇ ಇಲ್ಲೂ ಒಂದು ವಾಟರ್ ಫಾಲ್ ಇದೆ. ಅಲ್ಲಿ ನೀವು ನೋಡ್ಬೋದು ಇಲ್ಲ ಮುಂಬೈ ಇರಬೇಕಲ್ಲ, ಮುಂಬೈ ಅಂತಿದೆ. ಇದು ಒಂದು ನಿಮಿಷ ಅಲ್ಲಿ ನೋಡಿ ಅಲ್ಲಿ ಲವ್ ಬಂದು 3 ಕಲರ್ ಇದ್ದಾವೆ ನೋಡಿದ್ರಾ ಪ್ಲ್ಯಾಂಟಲ್ಲೇ. ಲವ್ ಮುಂಬೈ. ಸೊ ಆಯಿತು, ಲವ್ ಆಯಿತು, ಮುಂಬೈ ಆಯಿತು. ಹೆವಿ ಎಲ್ಲ ಕ್ರಿಯೇಟಿವಿಟಿ ಸಾಕಾಗಿದ್ರು. ನೀವು ಸೆಕ್ಯೂರಿಟಿ ಆದಮೇಲೆ ಮುಂದೆ ಬಂದರೆ ನೀವು ಗ್ರೌಂಡ್ ಫ್ಲೋರಿಗೆ ಬರಬೇಕು. ಆ್ಯಕ್ಚುಲಿ ಲೋವರ್ ಫ್ಲೋರಿಗೆ ಬರಬೇಕು. ಸೊ ಲೋವರ್ ಫ್ಲೋರ್ಗೆ ಬರುವಾಗ ನಿಮಗೆ ರೈಟ್ ಸೈಡಲ್ಲಿ ಫುಲ್ ಒಂದು ಗಾರ್ಡನ್ ಟೈಪ್ ಕಾಣಿಸುತ್ತಿದ್ರು. ಇದು ನೋಡೋಕೆ ಸ್ವಲ್ಪ ಸಾಕಾಗಿದೆ. ಇದು ನಾನು ವಾಟರ್ ಫಾಲ್ ಹತ್ರ ಕೂತ್ಕೊಂಡ್ಬಿಟ್ಟಿದ್ದೀನಿ. ಇನ್ನೊಂದು ಇನ್ಫಾರ್ಮೇಷನ್ ಕೊಡೋಕೆ ಹೋದರೆ ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಹೋಗ್ತಿದ್ದೀನಿ. ಹೊಡ್ತಿದ್ದೀನಿ ಬೆಂಗಳೂರಿಗೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಟರ್ಮಿನಲ್ 1 ಹೋಗ್ತಿಲ್ಲ. ಟರ್ಮಿನಲ್ 1 ನಮ್ಮ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 1 ಇದೆಯಲ್ಲ, ಸೇಮ್ ಹಂಗೆ. ಬೆಂಗಳೂರು ಟರ್ಮಿನಲ್ 1 ಬಂದು ಡೊಮೆಸ್ಟಿಕ್ ಸರ್ವ್ ಮಾಡುತ್ತೆ, ಮುಂಬೈ ಟರ್ಮಿನಲ್ 1 ಬಂದು ವೆರಿ ಡೊಮೆಸ್ಟಿಕ್ ಸರ್ವ್ ಮಾಡುತ್ತೆ. ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಡೊಮೆಸ್ಟಿಕ್ ಪ್ಲಸ್ ಇಂಟರ್ನ್ಯಾಷನಲ್ ಸರ್ವ್ ಮಾಡುತ್ತೆ. ಸೇಮ್ ಇದು ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇದು ಡೊಮೆಸ್ಟಿಕ್ ಪ್ಲಸ್ ಇಂಟರ್ನ್ಯಾಷನಲ್ ಸರ್ವ್ ಮಾಡುತ್ತೆ. ಸೊ ಇಲ್ಲಿ ಯಾವುದೆಲ್ಲ ಏರ್ಲೈನ್ಸ್ ಡೊಮೆಸ್ಟಿಕಲ್ಲಿ ಸರ್ವ್ ಆಗುತ್ತೆ ಅಂದರೆ ಏರ್ ಇಂಡಿಯಾ, ಏರ್ ವಿಸ್ತಾರ, ಏರ್ ಏಷ್ಯಾ, ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಮತ್ತು ಮೊದಲು ಆ್ಯಕ್ಚುಲಿ ಇಂಡಿಗೋ ಇದ್ದಿಲ್ಲ. ಸದ್ಯಕ್ಕೆ ನಾನು ನೋಡಿದೆ ಇಂಡಿಗೋದು ಸ್ವಲ್ಪ ಡೊಮೆಸ್ಟಿಕ್ ಇಲ್ಲಿಂದ ಸರ್ವ್ ಮಾಡ್ತಿದ್ದಾರೆ ಏರ್ಲೈನ್ಸ್ ಅವರು. ಸೊ ಇದೇ ನೀವು ನೋಡ್ಬೋದು. ನಾನಿರೋದು ಡೊಮೆಸ್ಟಿಕ್ ಡಿಪಾರ್ಚರ್ ಹತ್ರ. ಇನ್ನೂ ಸ್ವಲ್ಪ ಮುಂದೆ ನಿಮ್ಗೆ ಹೋಗಿ ನಾನು ತೋರಿಸ್ತೀನಿ.
ಇಲ್ಲಿ ನೀವು ಗಾಡಿಯಿಂದ ಸ್ವಲ್ಪ ಮುಂದೆ ಬಂದರೆ ನಿಮ್ಮ ಫುಲ್ಲು ಡ್ಯೂಟಿ ಫ್ರೀ ಶಾಪ್ಸ್ ಕಾಣಿಸಿದ್ರು. ಹೆವಿ ಆಗಿದೆ, ಲೆಂತ್ ಅಂತೂ ಹೆವಿ ಆಗಿದೆ ಇದ್ರದ್ದು. ಇಲ್ಲಿ ನಿಮಗೊಂದು ಇನ್ಫಾರ್ಮೇಷನ್ ಡೆಸ್ಕ್ ಸಿಗುತ್ತೆ. ಸೊ ಏನು ಇನ್ಫಾರ್ಮೇಷನ್ ಬೇಕಾದರೂ ಅದು ಇನ್ಫಾರ್ಮೇಷನ್ ಡೆಸ್ಕಿಂದ ನೀವು ತೊಗೊಬೋದು. ಇದು ಮೆನಿ ಡ್ಯೂಟಿ ಫ್ರೀ ಶಾಪ್ಸಲ್ಲಿ ನೀವು ಸ್ವಲ್ಪ ಡ್ಯೂಟಿ ಫ್ರೀ ಶಾಪ್ ನೋಡ್ಬೋದು. ನಾನು ಫುಲ್ ಕವರ್ ಮಾಡೋಕ್ಕಾಗಲ್ಲ. ಫುಲ್ ಕವರ್ ಮಾಡಬೇಕಂದ್ರೆ ನೀವು ಕಮೆಂಟ್ ಮಾಡಿ, ನಾನು ಡೆಡಿಕೇಟೆಡ್ ಮುಂಬೈ ಏರ್ಪೋರ್ಟ್ ಟರ್ಮಿನಲ್ 2ದು ವೀಡಿಯೋ ಫೀಚರ್ ತೊಗೊಂಬರ್ತೀನಿ. ಬಟ್ ಅದಕ್ಕೆ ನೀವು ಕಮೆಂಟ್ ಮಾಡಬೇಕು. ಮತ್ತು ಸದ್ಯಕ್ಕೆ ಮೇಲೆ ಡಿಸೈನ್ ನೋಡಿ ಟರ್ಮಿನಲ್ 2ದು. ಯಾರಾದರೂ ಇಂಟರ್ನ್ಯಾಷನಲ್ ಡಿಪಾರ್ಚರಿಂದ ಟ್ರಾವೆಲ್ ಮಾಡಿದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಸೇಮ್ ಡೊಮೆಸ್ಟಿಕ್ ಥರನೇ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಕಡೆಯೂ ಸೀಲಿಂಗ್ ಡಿಸೈನ್ ಹಿಂಗೆ ಇದೆಯಾ ಅಥವಾ ಇಲ್ಲ ಅಂತ. ಮತ್ತು ಸೆಂಟ್ರಲ್ ಎಲ್ಲ ನಿಮಗೆ ಇಲ್ಲಿ ಗ್ರೀನರಿ ಸಿಗುತ್ತೆ, ನ್ಯಾಚುರಲ್ ಪ್ಲಾಂಟ್ಸ್. ನಿಮ್ಗೆ ಏರ್ಪೋರ್ಟೇ ತೋರಿಸಿ ಇದ್ಬಿಟ್ಟೆ. ಸದ್ಯಕ್ಕೆ ನಾನು ಗೇಟೇ ಚೆಕ್ ಮಾಡಿಲ್ಲ, ಬಂದು ಹೋಗಿ ಗೇಟ್ ಚೆಕ್ ಮಾಡೋಣ. ಈ ಥರ ಡಿಸ್ಪ್ಲೇ ಬೋರ್ಡ್ ನಿಮ್ಗೆ ಎಲ್ಲ ಜಾಗದಲ್ಲೂ ಸಿಗ್ಬಿಡುತ್ತೆ. ಸೊ ಸದ್ಯಕ್ಕೆ ನಮ್ಮದು ಗೇಟ್ ನಂಬರ್ 65 ಸಿಕ್ಕಿದೆ. ಫಸ್ಟ್ ಡಿಸ್ಪ್ಲೇ ಬೋರ್ಡಲ್ಲಿ ನೀವು ಲಾಸ್ಟಿಂದ 3rd ನೋಡ್ಬೋದು. ಸೊ ಬನ್ನಿ ಹೋಗೋಣ. ಇದು ನೀವು ಸ್ವಲ್ಪ ಮುಂದೆ ವಾಕ್ ಮಾಡಿ ಬಂದರೆ ಡ್ಯೂಟಿ ಫ್ರೀ ಶಾಪ್ಸಿಂದ ನಿಮ್ಗೆ ಇಲ್ಲಿ ಕುಡಿಯೋಕ್ಕೆಲ್ಲ ಸಿಗ್ಬಿಡುತ್ತೆ. ಕುಡಿಯೋಕ್ಕಂದರೆ ಅದು ಕುಡಿಯೋದು ಗುರು. ಮತ್ತು ತಿನ್ನೋಕ್ಕೆಲ್ಲ ಐಟಮ್ ನಿಮ್ಗೆ ಸಿಗುತ್ತೆ, ಸರಿನಾ. ನಿಮಗೆ ಬರ್ಗರ್ ಕಿಂಗು ಸಿಗೋದು ಗುರು ಏರ್ಪೋರ್ಟಲ್ಲೇ. ಸೊ ಏನಾದರೂ ತಿನ್ಬೇಕಂದ್ರೆ ತಿನ್ಬೋದು ನೀವು. ಇದು ನೀವು ಗೇಟ್ ನಂಬರ್ 65 ಮತ್ತು ಅದರ ಆಪೋಸಿಟ್ 66 ನೋಡ್ಬೋದು. ಆ್ಯಕ್ಚುಲಿ ಇದು ಫುಲ್ಲು ಕೊನೆಯಲ್ಲಿದೆ ಗುರು, ಗೇಟು ಫುಲ್ಲು ಗಾಳಿ ಹೊಡಿತಿದೆ ಇಲ್ಲಿ. ಮತ್ತು ಮಾತಾಡೋಕೋದ್ರೆ ಈ ಫ್ಲೈಟ್ ತೊಗೊಳಕ್ಕೆ ನಾನು ತುಂಬ ಎಕ್ಸೈಟೆಡ್ ಇದ್ದೀನಿ. ಯಾಕಂದರೆ ಇದು ಏರ್ಬಸ್ A350-900 ಸೀರೀಸ್ದು. ಮತ್ತು ನಾನು ಇಷ್ಟವರೆಗೂ ಏರ್ಬಸ್ A320, A321 ನಿಯೋ, ಬೋಯಿಂಗ್ 777 MAX 8 ಅದೆಲ್ಲ ಮಾಡಿದ್ದೀನಿ. ಸೊ ಇದು ಇನ್ನೂ ಮಾಡಿದ್ದಿಲ್ಲ. ಇದು ನನ್ನ ಬಕೆಟ್ ಲಿಸ್ಟಲ್ಲಿತ್ತು. ಸೊ ಸದ್ಯಕ್ಕೆ ಫುಲ್ಫಿಲ್ ಆಗ್ತಿದೆ. ನೋಡೋಣ ಹೆಂಗಿರುತ್ತೆ ಇದು. ನೀವು ನೋಡ್ಬೋದು ಇಲ್ಲಿ ಹಾಕಿದ್ದಾರೆ, ಏನೋ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರಂತೆ. ಈ ಡಿಪಾರ್ಚರ್ನ ನ್ಯೂ ಲುಕ್ ಕೊಡ್ತಾರಂತೆ. ಸೊ ನೋಡೋಣ ಯಾವಾಗ ಕೊಡ್ತಾರೆ. ನಾನು ಸುಮಾರು ಸಲ ಡಿಪಾರ್ಟ್ ಆಗಿದ್ದೀನಿ ಆಲ್ರೆಡಿ ಈ ಟರ್ಮಿನಲಿಂದ. ಸೊ ನೋಡಬೇಕು ಏನು ಫ್ರೆಶ್ ನ್ಯೂ ಲುಕ್ ಕೊಡ್ತಾರಂತ. ಇಲ್ಲಿ ನೋಡಿ ಬರ್ದಿದ್ದಾರೆ, ಫ್ರೆಶ್ ನ್ಯೂ ಲುಕ್ ಕಮಿಂಗ್ ಸೂನ್. ಫ್ರಮ್ ಕಾನ್ಸೆಪ್ಟ್ ಟು ಕ್ರಿಯೇಷನ್ ಯು ಆರ್ ಆಲ್ವೇಸ್ ಆನ್ ಅವರ್ ಮೈಂಡ್ ಆ್ಯಂಡ್ ಎಕ್ಸೈಟ್ಮೆಂಟ್ ಈಸ್ ಬಿಲ್ಡಿಂಗ್. ವಿ ಎ ಪಾರ್ಟ್ ಆಫ್ ಎಕ್ಸೈಟ್ಮೆಂಟ್ ವೈಲ್ ವಿ ಕ್ರಿಯೇಟ್ ಅ ಹೋಲ್ ನ್ಯೂ ಲುಕ್ ಜಸ್ಟ್ ಫಾರ್ ಯು. ಆ್ಯಂಡ್ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ಸೆಟ್ ಟು ಟೇಕ್ ಆಫ್. ನೋಡೋಣ ಗುರು ಹೆಂಗಿರತ್ತಂತ. ಸೊ ಇಲ್ಲಿ ಫ್ರೆಶ್ ನ್ಯೂ ಲುಕ್ ಕಮಿಂಗ್ ಸೂನ್ ಅಂತ ಇಲ್ಲಿ ಹಾಕಿದ್ದಾರೆ. ನೀವು ನೋಡ್ಬೋದು ಜಸ್ಟ್ ನಮ್ಮ ಫ್ಲೈಟ್ ಅರೈವ್ ಆಗಿದೆ. ಎಲ್ಲಿಂದ ಅರೈವ್ ಆಗಿದೆ ಅದು ಸ್ವಲ್ಪ ಇನ್ಫಾರ್ಮೇಷನ್ ಮುಂದೆ ಕೊಡ್ತೀನಿ. ತೋರಿಸ್ದೆ ಅಲ್ಲ. ಸೊ ಫ್ಲೈಟ್ ಬಂದು ಕನೆಕ್ಟ್ ಆಗಿಬಿಟ್ಟಿದೆ ವಾಕಿಂಗ್ ಬೇಯಲ್ಲಿ. ಇವಾಗ ಅದರಿಂದ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡ್ತಾರೆ. ನಾವು ಇವಾಗ ಸ್ವಲ್ಪ ಹೊತ್ತಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇದು ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ನಮ್ಮ ಬೆಂಗಳೂರಿಗೆ. ಸೊ ಡಿಲೇ ಆಗಿದೆ ಸ್ವಲ್ಪ, ಏನಕ್ಕಂತ ಅದು ಅಪ್ಡೇಟ್ ನಾನು ಮುಂದೆ ಮಾಡ್ತೀನಿ ನಿಮಗೆ. ಇದು ನಮ್ಮದು ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಆಗಿ ನಾವು ಬಂದುಬಿಟ್ಟಿದ್ದೀವಿ ವಾಕಿಂಗ್ ಬೇಯಲ್ಲಿ, ನೀವು ನೋಡ್ಬೋದು. ಸೊ ಮಾತಾಡೋಕೆ ಹೋದರೆ ಫ್ಲೈಟ್ ನಂಬರ್ ಬಂದು AI591, ಫ್ಲೈಟ್ ಟೈಪ್ ಬಂದು ಏರ್ಬಸ್ A350. ಆಲ್ರೆಡಿ ಇದು ಹೇಳಿದ್ದೀನಿ ನಿಮಗೆ. ಈ ಏರ್ಬಸ್ A350ಯಲ್ಲಿ ನಿಮಗೆ 3 ಕ್ಲಾಸ್ ಸಿಗುತ್ತೆ. ಒಂದು ಬಿಸ್ನೆಸ್ಸು, ಅದಾದಮೇಲೆ ಪ್ರೀಮಿಯಂ ಎಕನಾಮಿ, ಅದಾದಮೇಲೆ ಎಕನಾಮಿ. 3 ಆಲ್ರೆಡಿ ನಿಮ್ಗೆ ತೋರಿಸೋಣ. ಇದು ನೀವು ಪ್ರೀಮಿಯಂ ಎಕನಾಮಿ ನೋಡ್ಬೋದು. ಮತ್ತು ಇದು ನಾವು ಎಂಟ್ರಾದಿ ಎಕನಾಮಿಯಲ್ಲಿ. ಇದು ಸದ್ಯಕ್ಕೆ ನಾನು ಸೀಟ್ ಹತ್ರ ಬಂದುಬಿಟ್ಟಿದ್ದೀನಿ. ಸೊ ನನ್ನ ಸೀಟ್ ನಂಬರ್ ನೀವು ನೋಡೋಕೆ ಹೋದರೆ 33A. ಸೊ ನಾನೇ ಬುಕ್ ಮಾಡಿದ್ದು 33A, ಯಾಕಂದರೆ ಕವರ್ ಮಾಡಬೇಕಲ್ಲ ಟೇಕ್ ಆಫು ಲ್ಯಾಂಡಿಂಗ್ ಎಲ್ಲ. ಸೊ ನಿಮ್ಗೆ ಹೇಳೋಕೆ ಹೋದರೆ ನಮ್ಮ ಸೀಟ್ ಆ್ಯಕ್ಚುಲಿ ರೆಡ್ ಇನ್ ಕಲರ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ನಿಮಿಷ ಇರಿ. ಸೊ ನೀವು ನೋಡೋಕೆ ಹೋದರೆ ರೆಡ್ ಇನ್ ಕಲರ್ ಇದೆ. ಇಲ್ಲಿ ನಿಮ್ಗೆ ಒಂದು ಎಕ್ಸ್ಟ್ರಾ ಹೆಡ್ರೆಸ್ ಸಿಗುತ್ತೆ, ಬ್ಯಾಕ್ ಪಿಲ್ಲೋ ಸಿಗುತ್ತೆ. ಸೊ ಇದೊಂದು ಚೆನ್ನಾಗಿದೆ. ಮತ್ತು ನಿಮಗೆ ಇಯರ್ಫೋನ್ ಸಿಗುತ್ತೆ. ಇದೆಲ್ಲ ನಿಮಗೆ ಸ್ವಲ್ಪ ಹೊತ್ತಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಬಿಸ್ನೆಸ್ ಕ್ಲಾಸ್ ನಿಮಗೆ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಬಿಸ್ನೆಸ್ ಕ್ಲಾಸ್ಗೆ ಬೇರೆಯೇ ಎಂಟ್ರಿ ಇತ್ತು, ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಸೊ ನಿಮಗೆ ಪ್ರೀಮಿಯಂ ಎಕನಾಮಿ ತೋರಿಸಿದೆ. ಅರೈವಲ್ ಆಗುವಾಗ ಏನಾದರೂ ಸೇಮ್ ಡೋರಿಂದ ಎಕ್ಸಿಟ್ ಕೊಟ್ಟರೆ ಆವಾಗ ನಿಮಗೆ ನಾನು ಬಿಸ್ನೆಸ್ ಕ್ಲಾಸ್ ತೋರಿಸ್ತೀನಿ. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಫ್ಲೈಟ್ ಆಲ್ರೆಡಿ ಡಿಪಾರ್ಟ್ ಆಗಿಬಿಡಬೇಕಿತ್ತು. 9:50 ಡಿಪಾರ್ಚರ್ ಟೈಮ್ ಇತ್ತು, ಆಲ್ರೆಡಿ 10:10 ಆಗಿದೆ. ಡಿಪಾರ್ಚರ್ ಏನಕ್ಕಾಗಿಲ್ಲ ಅಂದರೆ ನಮ್ಮ ಫ್ಲೈಟ್ ಒಂದು ಸರ್ಕಲ್ ಹಾಕತ್ತೆ. ಇದು ಫಸ್ಟ್ ಬೆಂಗಳೂರಿಂದ ಹೈದ್ರಾಬಾದ್ಗೆ ಹೋಗುತ್ತೆ, ಹೈದ್ರಾಬಾದಿಂದ ಮುಂಬೈಗೆ ಬರುತ್ತೆ, ತಿರ್ಗಾ ಮುಂಬೈಯಿಂದ ಬೆಂಗಳೂರಿಗೆ ಹೋಗುತ್ತೆ. ಅದಕ್ಕೆ ಇದು ಹೈದ್ರಾಬಾದಿಂದ ಲೇಟ್ ಬಂತು ಇಲ್ಲಿ ಮುಂಬೈಗೆ, ಅದಕ್ಕೆ ಲೇಟ್ ಆಯಿತು. ಬನ್ನಿ ಫ್ಲೈಟು ಹಾರೋಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಕಾನ್ಫಿಗರೇಷನ್ ಮತ್ತು ಫೀಚರ್ ತೋರಿಸ್ಬಿಡ್ತೀನಿ. ಸೊ ನೋಡೋಕೆ ಹೋದರೆ ಇಲ್ಲೊಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಯಾವ ಏರ್ಲೈನ್ಸಲ್ಲೂ ನಿಮ್ಗೆ ಸಿಗೋಲ್ಲ. ನಾನು ಎಲ್ಲ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಇದು ಏರ್ ಇಂಡಿಯಲ್ಲೂ ಸಿಗೋಲ್ಲ. ಏರ್ ಇಂಡಿಯಾ ಏರ್ಬಸ್ A350ಅಲ್ಲಿ ಮಾತ್ರ ಇದು ಸಿಗೋದು ನಿಮಗೆ, ಬೇರೆ ಏರ್ ಇಂಡಿಯಾದಲ್ಲಿ ಸಿಗೋಲ್ಲ. ಮತ್ತು ಇಲ್ಲಿ ನಿಮಗೆ ಮ್ಯಾಗ್ಝಿನ್ ಹೋಲ್ಡರ್ ಸಿಗುತ್ತೆ. ಇನ್ನೊಂದು ಮ್ಯಾಗ್ಝಿನ್ ಹೋಲ್ಡರ್ ನಿಮಗೆ ಕೆಳಗಡೆ ಸಿಗುತ್ತೆ.
ಮತ್ತು ಇಲ್ಲ ನಿಮಗೆ ಫುಡ್ ಟ್ರೇ ಸಿಗುತ್ತೆ. ಸೊ ಅದು ಟರ್ನ್ ಮಾಡಿ ನೀವು ಪೆನ್ ಮಾಡಬೇಕು. ಅದಾದಮೇಲೆ ಓಪನ್ ಮಾಡಬೇಕಂದ್ರೆ ಫುಲ್ಲು, ಸೊ ನಿಮ್ಮದೆಲ್ಲ ಫುಲ್ ಓಪನ್ ಆಗಿಬಿಡುತ್ತೆ. ಇಲ್ಲೊಂದು ಕಪ್ ಹೋಲ್ಡರ್ ಸಿಗುತ್ತೆ ಮತ್ತು ಇನ್ನೊಂದು ಕಪ್ ಹೋಲ್ಡರ್ ಇಲ್ಲಿ ಸಿಗುತ್ತೆ ಹಾಫ್ ಫುಡ್ ಟ್ರೇಗೆ. ಸೊ ಹಿಂಗೆ ನೀವು ಸುಮ್ಮನೆ ಹಿಂಗೆ ಮಾಡಿ ಮೇಲೆ ಫ್ಲಿಪ್ ಮಾಡಿದ್ರೆ ಅಷ್ಟೇ ಲಾಕ್ ಆಯಿತು. ಮತ್ತು ನಿಮಗೆ ಕೆಳಗಡೆ ಒಂದು ಸಾಕೆಟ್ ಸಿಗುತ್ತೆ, ಚಾರ್ಜಿಂಗ್ ಸಾಕೆಟ್. ಅಲ್ಲಿ ನೋಡಿ, ಅದೊಂದು ಚಾರ್ಜಿಂಗ್ ಸಾಕೆಟು. ನಿಜವಾಗ್ಲೂ ಈ ಥರ ಯಾವ ಏರ್ಲೈನ್ಸಲ್ಲೂ ಸದ್ಯಕ್ಕೆ ಇಂಡಿಯಾದಲ್ಲಿ ಡೊಮೆಸ್ಟಿಕ್ಗೆ ಇಲ್ಲ ಗುರು. ಮಾರ್ಕ್ ಮೈ ವರ್ಡ್ಸ್, ನಾನು ಎಲ್ಲ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಆ ವೀಡಿಯೋಸ್ ಬರೀ ನಾನು ಕನ್ನಡದಲ್ಲಿ ಮಾಡಿಲ್ಲ. ಈಗ ಕನ್ನಡ ಚಾನಲ್ ಮಾಡಿದ್ದೀನಲ್ಲ, ಫ್ಯೂಚರಲ್ಲಿ ನೋಡಿ ಎಂಥ ಫ್ಲೈಟ್ ಬ್ಲಾಗ್ಸ್ ಬರುತ್ತೆ ನಿಮಗೆ. ಇದು ನಾನು ವೆಬ್ ಚೆಕ್ಕಿನಲ್ಲಿ ವಿಂಡೋ ಸೀಟ್ ಬುಕ್ ಮಾಡಿದ್ದೆ, ಬಟ್ ಮುಂಬೈಯಲ್ಲಿ ಸದ್ಯಕ್ಕೆ ಮಳೆ ಬರ್ತಿದೆ. ಸೊ ಐ ಗೆಸ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಡಿಪಾರ್ಚರು. ಮುಂಬೈ ಡಿಪಾರ್ಚರ್ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ನೈಟಲ್ಲಿ. ನೋಡೋಣ ಆಗುತ್ತಾ ಇಲ್ಲ ಅಂತ. ಮತ್ತು ಹೇಳಕ್ಕೆ ಹೋದರೆ ಈ ನೀ ಸ್ಪೇಸ್ ನೋಡಿ ಎಷ್ಟು ಹೆವಿಯಾಗಿ ಕೊಟ್ಟಿದ್ದಾನೆ. ಈ ಥರ ನೀ ಸ್ಪೇಸು ಸದ್ಯಕ್ಕೆ ಡೊಮೆಸ್ಟಿಕಲ್ಲಿ ಯಾವ ಏರ್ಲೈನ್ಸು ಕೊಡೋಲ್ಲ ಗುರು. ಯಾಕಂದರೆ ನಾನು ಎಲ್ಲ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಇಂಥ ನೀ ಸ್ಪೇಸು ಯಾವುದ್ರಲ್ಲೂ ಸಿಗೋಲ್ಲ ನಿಮಗೆ. ನೋಡಿ ಹೆವಿಯಾಗಿದೆ ನೀ ಸ್ಪೇಸ್ ಮಾತ್ರ. ನಿಮಗೆ ಹ್ಯಾಂಡ್ ಬ್ಯಾಗಿಗೆ ಸಪ್ರೇಟು ಒಂದು ಕಂಪಾರ್ಟ್ಮೆಂಟ್ ಸಿಗುತ್ತೆ. ಸೊ ನೀವು ಮೇಲೆ ಇಕ್ಬೋದು ನಿಮ್ಮ ಹ್ಯಾಂಡ್ ಬ್ಯಾಗ್ ಆರಾಮಾಗಿ. ಇದರಲ್ಲಿ 3 ಕಾಲಮ್ ಇದೆ ಗುರು. ಇದು ಎಕ್ಸ್ಪ್ಲೇನ್ ನಾನು ನಿಮಗೆ ಲ್ಯಾಂಡ್ ಆದಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ AC ಲೈಟ್ ಸಿಗುತ್ತೆ, ಅದಾದಮೇಲೆ ರೀಡಿಂಗ್ ಲೈಟ್ ಸಿಗುತ್ತೆ. ಅದ್ರ ಪಕ್ಕದಲ್ಲಿ ನಿಮಗೆ ಕ್ರೂಗೆ ಕಾಲಿಂಗ್ ಬಟನ್ ಸಿಗುತ್ತೆ. ಸೊ ಇದು ನಿಮಗೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ದು ಓವರ್ವ್ಯೂ ಕೊಟ್ಬಿಡ್ತೀನಿ. ಸೊ ಇದರಲ್ಲಿ ನಿಮಗೆ ಮೂವಿ ಸಿಗುತ್ತೆ, TV ಸೀರೀಸ್ ಸಿಗುತ್ತೆ, ಆಡಿಯೋ ಸಾಂಗ್ಸ್ ಸಿಗುತ್ತೆ, ಕಿಡ್ಸ್ ಝೋನ್ ಇರುತ್ತೆ, ಅದಾದಮೇಲೆ ಗೇಮ್ ಇರುತ್ತೆ, ಎ ರೆಕಮೆಂಡೇಷನ್ನು, ಅದಾದಮೇಲೆ ಫ್ಲೈಟ್ ಬಗ್ಗೆ ಲೈವ್ ಮ್ಯಾಪ್ ನೋಡ್ಬೋದು, ಇಲ್ಲಾಂದರೆ ಫ್ಲೈಟ್ ಕ್ಯಾಮ್ರಾ ನೀವು ನೋಡ್ಬೋದು. ನಾವು ಎಕ್ಸಾಕ್ಟ್ಲಿ 10:30ಗೆ ಕಿಕ್ ಬ್ಯಾಕ್ ಮಾಡಿದ್ದೀವಿ ಟ್ಯಾಕ್ಸಿ ಸ್ಟ್ಯಾಂಡಿಂದ ರನ್ವೇಗೆ. Welcome aboard Air India. Kindly pay attention as we take you through the safety instructions. Note that the location of the safety equipment on this aircraft may vary from other aircraft. ಇದು ಮುಂಬೈಲಿ ಹೆವಿ ಮಳೆ ಬರ್ತಿದೆ ಗುರು. ಇಲ್ಲಿ ಏನಾದರೂ ನಿಮಗೆ ಟೇಕ್ ಆಫ್ ತೋರ್ಸೋಕ್ಕಾಗಲಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ ಅದು ಇನ್ಫೋಟೈನ್ಮೆಂಟ್ ಸಿಸ್ಟಮಿಂದ. ತುಂಬ ದುಃಖಿ ಆಗ್ತಿದೆ. ಇದರಲ್ಲೂ 2 ಆಪ್ಷನು, ಒಂದು ಫ್ರಂಟ್ ಕ್ಯಾಮ್ರಾಯಿಂದ ಕಾಣಿಸುತ್ತೆ ವೀಲ್ ಹತ್ರ, ಇನ್ನೊಂದು ಬ್ಯಾಕ್ ಕ್ಯಾಮ್ರಾಯಿಂದ ಕಾಣಿಸುತ್ತೆ ಫುಲ್ ಫ್ಲೈಟು. ಇದು ನೀವು ನೋಡೋಕೆ ಹೋದರೆ ಮುಂಬೈ ಏರ್ಪೋರ್ಟ್ಸಲ್ಲಿ ಫ್ಲೈಟ್ ಟ್ರಾಫಿಕ್ ತುಂಬ ಜಾಸ್ತಿ ಇರುತ್ತೆ. ಒಂದು ಜಸ್ಟ್ ರನ್ವೇಗೆ ಹೋಯಿತು, ಇನ್ನೊಂದು ರನ್ವೇಗೆ ಎಂಟ್ರಿ ಹೊಡಿತಿದೆ. ನಮ್ಮ ಫ್ಲೈಟ್ ಇಲ್ಲಿದೆ, ಇದ್ರ ಮುಂದೆ ಒಂದಿದೆ, ಅದ್ರ ಮುಂದೆ ಇನ್ನೊಂದಿದೆ, ಅದ್ರ ಮುಂದೆ ಇನ್ನೊಂದಿದೆ. ಹೆವಿ ಟ್ರಾಫಿಕ್ ಇರೋದು ಗುರು ಫ್ಲೈಟ್ಸ್ ಮಾತ್ರ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿ. ಇದು ನೋಡಿ, ನಾನು ಹೇಳಿದೆ ತಾನೇ ಟ್ರಾಫಿಕಲ್ಲಿದ್ದೀವಿ ಅಂತ. ನಾವು ಏರ್ಪೋರ್ಟ್ ಟ್ರಾಫಿಕಲ್ಲಿದ್ದೀವಿ. ಸೊ ನಮ್ಗಿಂತ ಮುಂಚೆ ಇಂಡಿಗೋ ಹೋಗಿ ಟೇಕ್ ಆಫ್ ತೊಗೊಳೋದೆ. ಸದ್ಯಕ್ಕೆ ನಮ್ಮ ಡಿಪಾರ್ಚರ್ ಟೈಮ್ ಇದ್ದಿದ್ದು 9:50. ನಾವು ಆಲ್ಮೋಸ್ಟ್ 11 o'clock ಡಿಪಾರ್ಟ್ ಆಗಿದ್ದೀವಿ. ಸೊ 1 hour 10 minutes ಡಿಲೇ ಇರ್ಬೋದು. ಹೆವಿ ಡಿಲೇ ಆಯ್ತು ನಮ್ಮ ಫ್ಲೈಟು. ವ್ಯೂಸ್ ಎಲ್ಲ ಮಿಸ್ ಆಯಿತು ಕ್ಲೌಡ್ಸಿಂದ. ನಿಮಗೆ ಸೆಕ್ಷನ್ ಹೇಳ್ತಿದ್ದೆಲ್ಲ ಪ್ರಾಪರ್ಲಿ ಈ ಸೆಕ್ಷನಲ್ಲಿ ಲೈಟಿಂಗ್ಸ್ ಮಾತ್ರ ಸಕ್ಕದಾಗಿ ಬರ್ತಿತ್ತು. ಮಿಸ್ ಆಯಿತು, ಈ ಸೆಕ್ಷನ್ ಫುಲ್ಲು ಮಿಸ್ ಆಯ್ತೆಲ್ಲ. ಇದು ನೀವು ಮ್ಯಾಪಲ್ಲಿ ನೋಡ್ಬೋದು, ಪ್ಲೇಸಸ್ಸು ನಿಮ್ಗೆ ಗೊತ್ತಾಗುತ್ತೆ ಯಾವೆಲ್ಲ ಪ್ಲೇಸಸ್ ಕ್ರಾಸ್ ಹೊಡ್ತಿದ್ದೀವಿ. ಪನ್ವೇಲ್, ಬದಲಾಪುರ್, ನೇರಲ್, ಕರ್ಜತ್, ಕೊಬ್ರೋಲಿ, ಆ ಥರ ನೀವೆಲ್ಲ ಅದೆಲ್ಲ ಹಿಂದೆ ಹೋಗ್ತಿರೋದು ನೋಡಿ. ಪುಣೆ ರೈಟಿಂದ ಸ್ವಲ್ಪ ಮುಂದೆ ಬರ್ತಿದೆ, ಫ್ರೇಮಲ್ಲಿ ಬರ್ತಿದೆ. ಸೊ ಇದು ನೀವು ನೋಡ್ಬೋದು. ಸದ್ಯಕ್ಕೆ ನಾನು ಡಿನ್ನರ್ ಹೋಗ್ಬಿಟ್ಟಿದೆ. ಸೊ ನಾನು ನಾನ್ ವೆಜ್ ಆಪ್ಷನ್ ಚೂಸ್ ಮಾಡಿದೆ. ಬಿರಿಯಾನಿ ಇದೆ, ಕ್ಲಾಸಿಕ್ ದಹಿ ಇದೆ, ದಮ್ ಇದೆ, ಡೆಸರ್ಟ್ ಇದೆ, ಆಮೇಲೆ ಬಂದಿದೆ ಲಿಟ್ಲ್ ಇದೆ, ಬಾಟ್ಲ್ ಇದೆ. ಸೊ ನೀವು ವೆಜ್ ಆಪ್ಷನ್ ಚೂಸ್ ಮಾಡ್ಬೋದು. ವೆಜ್ ಆಪ್ಷನ್ ನಿಮಗೆ ಜೀರಾ ರೈಸು, ದಾಲು 4 ಸಿಗುತ್ತೆ. ನಾನ್ ವೆಜ್ಜಲ್ಲಿ ನಿಮಗೆ ಬಿರಿಯಾನಿ ಸಿಗುತ್ತೆ. ಸೊ ನಮ್ಮ ಬಿರಿಯಾನಿ ಹಿಂಗೆ ಕಾಣಿಸುತ್ತೆ. ಇದರಿಂದ ರಿವ್ಯೂ ನಾನು ಡೈರೆಕ್ಟ್ ನಿಮಗೆ ಬೆಂಗಳೂರಲ್ಲೇ ಕೊಡೋದು. ನೋಡೋಕೆ ಹೋದರೆ ನಮ್ಮ ಕರ್ನಾಟಕದ ಇನ್ನೂ ಶಹರ್ಗಳೆಲ್ಲ ಬರ್ತಿದೆ. ಚಿತ್ರದುರ್ಗ ಅದೆಲ್ಲ ನೋಡಿ, ಬೆಂಗಳೂರು ಕಾಣಿಸ್ತಿದೆ ಸದ್ಯಕ್ಕೆ.
ಇದು ಸದ್ಯಕ್ಕೆ ನಾನು ರೀಚ್ ಆಗಿಬಿಟ್ಟಿದ್ದೀನಿ ಮನೆ. ಆ್ಯಕ್ಚುಲಿ ವೀಡಿಯೋನ ಏರ್ಪೋರ್ಟಲ್ಲಿ ಫಿನಿಷ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಹುಷಾರು ಇದ್ದಿಲ್ಲ. ಲ್ಯಾಂಡ್ ಆಗಿದ ತಕ್ಷಣ ಸ್ವಲ್ಪ ಬಾಡಿ ಪೇನು ಮತ್ತು ಫುಲ್ಲು ಲೈಕ್ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಆಗ್ತಿತ್ತು. ಸೊ ಅದಕ್ಕೆ ನನಗೆ ವೀಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ ಏರ್ಪೋರ್ಟಲ್ಲಿ, ಅದಕ್ಕೋಸ್ಕರ ಕ್ಷಮಿಸ್ಬಿಡಿ. ಸೊ ಬೇರೆ ಇನ್ಫಾರ್ಮೇಷನ್ ನಾನು ಮನೆಗೆ ಬಂದು ಕೊಡ್ತಿದ್ದೀನಿ. ತುಂಬ ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೆ ಆಲ್ಮೋಸ್ಟ್ ನನಗೆ ಮನೆ ರೀಚ್ ಆಗೋಕ್ಕೆ 2:30 ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅಲ್ಲಿ ನಾನು ಬೇಗ ನಡ್ಕೊಂಬಂದ್ಬಿಟ್ಟೆ, ಕ್ಯಾಬ್ ಬುಕ್ ಮಾಡಿ ಬಂದುಬಿಟ್ಟೆ. ಯಾಕಂದರೆ ಹೇಳ್ನಲ್ಲ, ತುಂಬ ಹುಷಾರಿದ್ದಿಲ್ಲ, ವಾಮಿಟಿಂಗ್ ಸೆನ್ಸೇಷನ್ ತುಂಬ ಫೀಲ್ ಆಗ್ತಿತ್ತು. ಐ ಗೆಸ್ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತಿದ್ನಲ್ಲ, ಬೆಂಗಳೂರು ಟು ಉದಯ್ಪುರಲ್ಲಿದ್ದು, ಅಲ್ಲಿ ಉದಯ್ಪುರಿಂದ ಡೆಲ್ಲಿಯಿಂದ ಶಿಮ್ಲಾಗೆ ಹೋಗಿ, ಶಿಮ್ಲಾಯಿಂದ ತಿರ್ಗಾ ಡೆಲ್ಲಿಗೆ ಬಂದು, ಲೈಕ್ ಡೆಲ್ಲಿಯಿಂದ ಕಾಲ್ಕಾಗೆ ಹೋಗಿ, ಕಾಲ್ಕಾಯಿಂದ ಶಿಮ್ಲಾಗೆ ಹೋಗಿ, ತಿರ್ಗಾ ಶಿಮ್ಲಾಯಿಂದ ಕಾಲ್ಕಾಗೆ ಬಂದು, ಕಾಲ್ಕಾಯಿಂದ ಡೆಲ್ಲಿಯಿಂದ ತಿರ್ಗಾ ಮುಂಬೈಯಿಂದ ಬೆಂಗಳೂರಿಗೆ ಬರೋದು ತುಂಬ ಟೈರ್ಡಿಂಗ್ ಆಗಿಬಿಟ್ಟಿತ್ತು. ಸೊ ಹೇಳಕ್ಕೆ ಹೋದರೆ ನಾನು 3 ಸೀಟ್ ಕಾನ್ಫಿಗರೇಷನ್ ಬಗ್ಗೆ ಹೇಳ್ತಿದ್ನಲ್ಲ. ಸೊ ಬೇರೆ ಫ್ಲೈಟ್ ನೀವೆಲ್ಲ ಮಾಡಿದ್ರೆ, ಇವಾಗ ಏರ್ ಇಂಡಿಯಾದೇ ಬೇರೆ ಫ್ಲೈಟ್ ಟೈಪು ಏರ್ಬಸ್ A320 ಅದೆಲ್ಲ ಮಾಡಿದ್ರೆ, ಲೈಕ್ ಇಂಡಿಗೋದಾಯಿತು, ನಿಮಗೆ ಸೀಟಿಂಗ್ದು 2 ರೋವಲ್ಲಿ ಸಿಗುತ್ತೆ, 2 ಕಾಲಮಲ್ಲಿ ಸಿಗುತ್ತೆ, ಸಾರಿ. ಸೊ 2 ಕಾಲಮ್ ಇರುತ್ತೆ, ಅದರಲ್ಲಿ 3:3 ಕಾನ್ಫಿಗರೇಷನ್ ಇರುತ್ತೆ. ಬಟ್ ಇದು ಏರ್ಬಸ್ A350ಯಲ್ಲಿ ನಿಮಗೆ 3 ಕಾಲಮ್ ಸಿಗುತ್ತೆ. ಸೊ 3:3:3:3 ಸೊ 9 ಆಗಿಬಿಡುತ್ತೆ ಒಂದು ರೋವಲ್ಲಿ. ಸೊ ಇದು ಸ್ವಲ್ಪ ಯೂನಿಕ್ ಇತ್ತು, ನಾನು ಇಡೀವರೆಗೂ ನೋಡಿದ್ದಿಲ್ಲ. ನಾನು ಮೋಸ್ಟ್ಲಿ ಗೊತ್ತಿಲ್ಲ ಎಷ್ಟು ಫ್ಲೈಟ್ ಜರ್ನಿ ಮಾಡಿದೆ, ಸುಮಾರು ವರ್ಷದಿಂದ ಮಾಡ್ತಾಯಿದ್ದೀನಿ, ಏನೋ ಫ್ಲೆಕ್ಸ್ ಮಾಡ್ತಿಲ್ಲ, ಬಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಿದ್ದೀನಿ. ಮತ್ತು ಅನೌನ್ಸ್ಮೆಂಟ್ ಇವ್ರದ್ದು ಯೂನಿಕ್ ಅನೌನ್ಸ್ಮೆಂಟ್ ಬೇರೆ ಫ್ಲೈಟಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಒಂದು ಆಡಿಯೋ ಪ್ಲೇ ಮಾಡಿಬಿಡ್ತಾರೆ, ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಅವರು. ಸೊ ಇದರಲ್ಲಿ ಯೂನಿಕಾಗಿ ಒಂದು ವೀಡಿಯೋ ಮಾಡಿದ್ದಾರೆ, ಯಾಕಂದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ ನಿಮ್ಮದು. ಸೊ ಅದಕ್ಕೆ ಯೂನಿಕಾಗಿ ಒಂದು ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಇದು ಯೂನಿಕ್ ಇತ್ತು, ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇದು ಹೇಳಕ್ಕೆ ಹೋದರೆ. ಅದಾದಮೇಲೆ ಫುಡ್ ಅಂತೂ ಸಕ್ಕತ್ತಾಗಿತ್ತು. ಒಂದು ಚಿಕನ್ ಬಿರಿಯಾನಿ ತೊಗೊಂಡಿದ್ದೆ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇತ್ತು ಗುರು. ಆ ಚಿಕನ್ ಫುಲ್ಲು ಜ್ಯೂಸಿಯಾಗಿತ್ತು, ಫುಲ್ ಅದು ಏನು ಹೇಳೋದು, ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರ್ತಿತ್ತು. ಅದ್ರ ಜೊತೆ ಒಂದು ಇಷ್ಟ ಆಗಿಲ್ಲ, ಅದ್ರ ಜೊತೆ ಕಿಡ್ನಿ ಬೀನ್ಸ್ ರಾಜ್ಮಾ ಹೇಳ್ತಾರೆ, ಐ ಗೆಸ್ ಅದು ಕೊಟ್ಟಿದ್ರು, ನನಗೆ ಅದು ಇಷ್ಟ ಆಗಲಿಲ್ಲ. ಬರೀ ಚಿಕನ್ ರೈಸು ಮತ್ತು ಚಿಕನ್ ಫ್ಲೇವರು ಏನು ಸಕ್ಕತ್ತಾಗಿತ್ತು ಗುರು, ಸೀರಿಯಸ್ ಆಗಿ ಹೇಳ್ತೀನಿ, ಅದು ಮಾತ್ರ ಸಕ್ಕತ್ತಾಗಿತ್ತು. ಮತ್ತು ಕ್ರೂಸ್ ಎಲ್ಲ ತುಂಬ ಚೆನ್ನಾಗಿದ್ರು, ಸಪೋರ್ಟಿವ್ ಆಗಿದ್ದರು, ಏನೆಲ್ಲ ನಿಮ್ಗೆ ಹೆಲ್ಪ್ ಬೇಕಾದರೆ ಅವರೆಲ್ಲ ಹೆಲ್ಪ್ ಮಾಡ್ತಿದ್ರು. ಮತ್ತು ಯಾವಾಗಲೂ ಸ್ಮೈಲ್ ಇಟ್ಕೊಂಡೇ ಮಾತಾಡ್ತಿದ್ರು, ಸ್ಮೈಲ್ ಇಟ್ಕೊಂಡೇ ಎಲ್ಲ ಸರ್ವ್ ಮಾಡ್ತಿದ್ರು. ಒಂದು ಕ್ರೂ ಎಲ್ಲ ಕಂಪ್ಲೀಟ್ ಕ್ರೂವಲ್ಲಿ ಒಬ್ಬರು ಮಾತ್ರ ಸ್ವಲ್ಪ ಸ್ಮೈಲ್ ಏನೂ ಬರ್ತಿಲ್ಲ, ಅದು ಅವ್ರದ್ದು ಬಿಡಿ, ಪರ್ಸ್ನಲ್ ಚಾಯ್ಸ್ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಕ್ರೂ ಇದ್ದರೆ ಅವರು ಯಾವಾಗಲೂ ಸ್ಮೈಲ್ ಮಾಡಿನೇ ಗ್ರೀಟ್ ಮಾಡಬೇಕು. ಸೊ ಅವ್ರಿಗೆ ಗೊತ್ತಿಲ್ಲ ಏನಾಗಿತ್ತು. ಇನ್ಫೋಟೈನ್ಮೆಂಟಲ್ಲಿ ನಿಮಗೆ ಮ್ಯಾಪ್ ಸಿಸ್ಟಮ್ ಸಿಗುತ್ತೆ. ಸೊ ಅದರಲ್ಲಿ ನೀವು ಬೇಕಂದರೆ ಲೈವ್ ಕ್ಯಾಮ್ರಾಸ್ ಆನ್ ಮಾಡಿ ಫ್ರಂಟ್ ಟು ಟೇಲ್ ನೀವು ನೋಡ್ಬೋದು. ಐ ಗೆಸ್ ಆಲ್ರೆಡಿ ನಾನು ನಿಮ್ಗೆ ತೋರಿಸಿರ್ತೀನಿ. ಅದಾದಮೇಲೆ ಲೈವ್ ಮ್ಯಾಪ್ ಕೂಡ ಸಿಗುತ್ತೆ. ಸೊ ಮುಂಬೈಯಿಂದ ಹೊರಡ್ತಿದೆ, ಯಾವ ಕಡೆ ಡೈರೆಕ್ಷನಲ್ಲಿ ಹೋಗ್ತಿದೆ, ಅದೆಲ್ಲ ಲೈನ್ಸಲ್ಲಿ ನಿಮ್ಗೆ ಸಿಗುತ್ತೆ. ಅದು ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ತಿರ್ಗಾ ಒಂದು ವೀಡಿಯೋ ತೊಗೊಂಬರ್ತೀನಿ A350ದು. ನಾನು ಫುಲ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನೈಟ್ ಟೈಮು ಆಗಿಬಿಟ್ಟಿತ್ತು, ಮತ್ತು ನೈಟಲ್ಲಿ ಎಲ್ಲರೂ ಮಲ್ಕೊತಾರೆ. ಸೊ ಅದಕ್ಕೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ. ಒಂದು ಡೇ ಟೈಮ್ ಜರ್ನಿ ನಾನು ಮಾಡ್ತೀನಿ. ಮತ್ತು ನೀವು ಬೆಂಗಳೂರಿಂದ ಹೆಂಗೆ A350 ಜರ್ನಿ ಮಾಡ್ಬೋದು ಕಡಿಮೆಯಿಂದ ಕಡಿಮೆ ಕಾಸಲ್ಲಿ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಅದು ವೀಡಿಯೋ ಬೇಕಂದರೆ ಕಮೆಂಟ್ ಮಾಡೋದು ಮರಿಬೇಡಿ, ಸರಿನಾ? ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ನಂದು ಫಸ್ಟ್ ಜರ್ನಿ ಇತ್ತು ಇದು ಆ್ಯಕ್ಚುಲಿ A350ದು, ಅದಕ್ಕೆ ಸ್ವಲ್ಪ ಎಕ್ಸೈಟೆಡ್ ಇದ್ದೆ. ಅದು ಎಕ್ಸೈಟ್ಮೆಂಟ್ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಹುಷಾರು ಡೌನ್ ಮುಂಬೈನವರೇ ಅನಿಸ್ತು ನನಗೆ. ಸೊ ಮುಂಬೈ ಹೇಳೋಕ್ಕಾಗಲ್ಲ, ನಾನು CR ರಾಜಧಾನಿ ಪಾರ್ಟ್ 2ಇಂದನೇ ಸ್ವಲ್ಪ ಡೌನ್ ಇತ್ತು, ಲೈಕ್ ನೆಕ್ಸ್ಟ್ ಡೇಯಿಂದ. ಸೊ ಡೌನ್ ಇತ್ತು, ಅದಕ್ಕೆ ಸ್ವಲ್ಪ ವೀಡಿಯೋಲ್ಲಿ ಅದ್ರಲ್ಲಿ ತೋರ್ಸೋಕ್ಕಾಗಲಿಲ್ಲ. ಮತ್ತು ಈ ಸೀರೀಸ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು. ಈ ಸೀರೀಸ್ ನಾನು ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಂದ, ಎಂಡ್ ಮಾಡಿದ್ದು ತಿರ್ಗಾ ಬೆಂಗಳೂರಿಂದ. ತಿರ್ಗಾ ನಿಮ್ಮ ಮ್ಯಾಪ್ ಹೇಳ್ತೀನಿ, ಸ್ಟಾರ್ಟ್ ಮಾಡಿದೆ ಬೆಂಗಳೂರಿಂದ ಉದಯ್ಪುರ್ಗೆ ಹೋದೆ, ಉದಯ್ಪುರಲ್ಲಿ ಸ್ಟೇ ಮಾಡಿದೆ, ಉದಯ್ಪುರಿಂದ ಡೆಲ್ಲಿಗೆ ಹೋದೆ, ಡೆಲ್ಲಿಯಿಂದ ಕಾಲ್ಕಾಗೆ ಹೋದೆ, ಕಾಲ್ಕಾಯಿಂದ ಶಿಮ್ಲಾಯಿಂದ ತಿರ್ಗಾ ಕಾಲ್ಕಾಯಿಂದ ತಿರ್ಗಾ ಡೆಲ್ಲಿಯಿಂದ ತಿರ್ಗಾ ಮುಂಬೈಯಿಂದ ಬೆಂಗಳೂರು. ಸೊ ವಿಡಿಯೋ ಬೆಂಗಳೂರಲ್ಲೇ ಎಂಡ್ ಮಾಡ್ತೀನಿ, ನಮ್ಮ ಮನೆಯಲ್ಲಿ ಎಂಡ್ ಮಾಡ್ತೀನಿ, ಏರ್ಪೋರ್ಟಲ್ಲಿ ಎಂಡ್ ಮಾಡೋಕ್ಕಾಗಲಿಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಗಿರ್ಬೋದು, A350ದು ಮುಂಬೈ ಟು ಬೆಂಗಳೂರು. ಅದಾದಮೇಲೆ ಈ ಸೀರೀಸು ಇಷ್ಟ ಆಗಿರ್ಬೋದು. ಈ ಥರ ಸೀರೀಸ್ ಇನ್ನೂ ಬೇಕಂದರೆ ಕಮೆಂಟ್ ಮಾಡಿ, ಫ್ಯೂಚರಲ್ಲಿ ಪಕ್ಕ ತೊಗೊಂಬರೋಣ ಸೀರೀಸ್ ಫುಲ್ಲು. ನಾನು ತಿರ್ಗಾ ಹೇಳ್ತೀನಿ, ಈ ಚಾನಲ್ ಬರೀ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಮಾಡಿ ಕಾನ್ಸಂಟ್ರೇಟ್ ಮಾಡಲ್ಲ. ನಾನು ಟ್ರೈನು, ಬಸ್ಸು, ಫ್ಲೈಟು ಮತ್ತು ಪ್ಲೇಸಸ್ ಟು ವಿಸಿಟ್ ಎಲ್ಲ ತೊಗೊಂಬರ್ತಾಯಿದ್ದೀನಿ ವೀಡಿಯೋ. ಐ ಹೋಪ್ ಈ ಸೀರೀಸ್ ನಿಮ್ಗೆ ಇಷ್ಟ ಆಯಿತು. ಸೀರೀಸ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ಈ ಹಿಂದಿ ಹುಡುಗ ರಿಕ್ವೆಸ್ಟ್ ಮಾಡ್ತಿದ್ದಾನೆ. ಸೊ ನಿಮ್ಗೆ ಗೊತ್ತಿರ್ಬೋದು, ನಾನೊಂದು UP ಹುಡುಗ. ಸೊ ಈ UP ಹುಡುಗ, ಈ ಹಿಂದಿ ಹುಡುಗ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತಿದ್ದಾನೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮತ್ತು ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲೇ ಸಿಗ್ತೀನಿ. ಸೀರೀಸ್ ನೀವು ಕಮೆಂಟ್ ಮಾಡಿ ಯಾವ ಸೀರೀಸ್ ಬೇಕು, ಅದಾದಮೇಲೆ ತೊಗೊಂಬರೋಣ, ಪ್ಲ್ಯಾನ್ ಮಾಡೋಣ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ. Thank you for choosing to fly with Air India.